ಎಲ್ಲ ಧರ್ಮಗಳು ನೋಡ್ತೀವಿ ನಾವು. ಹಿಂದೂ ಧರ್ಮ, ಜೈನ ಧರ್ಮ, ಮುಸ್ಲಿಮ್ಸ್, ಕ್ರೈಸ್ತರು ಎಲ್ಲ ಧರ್ಮಗಳನ್ನ ನೋಡ್ತೀವಿ. ಅದು ಎಲ್ಲ ಧರ್ಮಗಳ ಒಂದು ಮುಖ್ಯ ಉದ್ದೇಶ ಒಂದೇ: ಪ್ರಾಮಾಣಿಕವಾಗಿ ಬದುಕಿ, ಬೇರೆಯವರಿಗೆ ತೊಂದರೆ ಮಾಡಬೇಡಿ, ನೀವು ಹಿಂಸೆಯನ್ನು ಕೊಡಬೇಡಿ. ಇದೇ ಹೆಚ್ಚು ಒತ್ತನ್ನು ಕೊಡುತ್ತೆ. ಅದನ್ನು ವಿಶೇಷವಾಗಿ ನಮ್ಮ ಒಂದು ಜೈನ ಧರ್ಮ ಏನು ಹೇಳುತ್ತೆ ಅಂತಂದರೆ, ಇವರು ಅಹಿಂಸೆಗೆ ಬಹಳ ಮಹತ್ವವನ್ನು ಕೊಡ್ತಾರೆ. ಏಕೆಂದರೆ 6 ಗಂಟೆ ಮೇಲೆ ಊಟ ಕೂಡ ಮಾಡೋದಿಲ್ಲ ಅಂತ ಅಂದಾಗ ನನಗೆ ಅನಿಸುತ್ತೆ ಎಷ್ಟು ಮಟ್ಟಿಗೆ ಇವರು ಅದನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತ. ಏಕೆಂದರೆ ಸಾಕಷ್ಟು ಗ್ರಂಥಗಳು ಬಂದು ಹೋಗುತ್ತೆ. ಎಲ್ಲ ಧರ್ಮಕ್ಕೂ ಕೂಡ ಒಂದು ಗ್ರಂಥಗಳಿದೆ ಇದು ಮಾಡಿಕೊಂಡು. ಆ ಗ್ರಂಥಗಳಲ್ಲಿ ಎಷ್ಟು ಮಟ್ಟಿಗೆ ನಾವು ಅಳವಡಿಸ್ಕೊಳ್ತೀವಿ ಅಂತ ಭಾಳ ಮುಖ್ಯ ಆಗುತ್ತೆ. ಆದರೆ ಜೈನರು ಇವತ್ತಿನ ಕಾಲಕ್ಕೂ ಕೂಡ 6 ಗಂಟೆ ಒಳಗಡೆ ಊಟವನ್ನು ಮುಗಿಸುವಂಥದ್ದು, ಮತ್ತು ಅವರು ಇನ್ ಕೇಸ್ ಸಾಯಂಕಾಲ ಟೈಮ್ ಏನಾದರೂ ಹೊರಗಡೆ ಓಡಾಡಬೇಕಾದ್ರೆ ಬಾಯಿಗೆ ಬಟ್ಟೆ ಹಾಕೊಂಡು ಓಡಾಡೋಂಥದ್ದು. ಏಕೆಂದರೆ ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು ಕೂಡ ನಾವು ಸಾಯಿಸಬಾರ್ದು, ಹಿಂಸೆ ಕೊಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಪರಿಪಾಲನೆ ಮಾಡಿದವರು ಭಾಳ ನನಗೆ ವಿಶೇಷವಾಗಿ ಕಾಣಿಸ್ತದೆ. ಅದರಲ್ಲೂ ಕೂಡ ಶ್ವೇತಾಂಬರ ದಿಗಂಬರರು ಅಂತ ಮಾಡ್ಕೊಂಡಿರ್ತೀರ. ಅದರಲ್ಲೂ ಕೂಡ ಬಿಳಿ ವಸ್ತ್ರಗಳನ್ನ ಹಾಕೊಳ್ಳುವಂಥದ್ದು, 12 ವರ್ಷಕ್ಕೊಂದ್ಸಲ ಮಹಾಮಸ್ತಕ ಅಭಿಷೇಕ ಇರತಂತಹ ಸಂದರ್ಭದಲ್ಲಿ ನಿಮ್ಮ ಭಕ್ತಿ ಭಾವ ಮೆರೆಯೋದು ನೀವು ಭಾಳ ವಿಶೇಷವಾಗಿ ಕಾಣಿಸ್ತಾರೆ. ಇಡೀ ಪ್ರಪಂಚದಲ್ಲಿ ಜೈನ ಧರ್ಮ ಅಂದರೆ ವಿಶೇಷವಾಗಿ ಕಾಣಿಸ್ಕೊಳ್ಳುವಂಥದ್ದು ಒಂದು ಜೈನ ಧರ್ಮ. ಬರೀ ಜೈನ ಧರ್ಮ ಬರೀ ಜೈನರಿಗೆ ಮಾತ್ರ ಸೀಮಿತವಾಗಿಲ್ಲ. ನಾವು ಕೂಡ ಒಂದು ಅಹಿಂಸೆಯನ್ನು ಫಾಲೋ ಮಾಡಬೇಕು. ಮತ್ತು ಸರ್ ಇವ್ರ ಬಗ್ಗೆ ಹೇಳಬೇಕು, ಮಹಾವೀರ್ ಅವ್ರ ಬಗ್ಗೆ ಹೇಳಬೇಕು ಅನ್ನೋಂಗಿದೆ. ಇವ್ರದ್ದು ಮೂಲ ಹೆಸರು ವರ್ಧಮಾನ ಅಂತ ಹೇಳ್ತಾರೆ. ಇವರು ಮೂಲತಃ ಬಿಹಾರದಲ್ಲಿ ನಯಾದಲ್ಲಿ ಜನನ ಆಗುತ್ತೆ. ಸುಮಾರು ಕ್ರಿಸ್ತಪೂರ್ವ 599 ಇಸ್ವಿ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವರು ಜನನ ಆಗುತ್ತೆ. ಸುಮಾರು 30 ವರ್ಷಗಳ ಕಾಲ ಅವರು ಒಟ್ಟು ಕುಟುಂಬದಲ್ಲಿರ್ತಾರೆ. ಆಮೇಲೆ ಅವ್ರಿಗೆ ಅನ್ಸುತ್ತೆ ಜೀವನ ಅಂದರೆ ಏನೂ ಇಲ್ಲ ಜೀವನದಲ್ಲಿ, ಒಂದು ಲೌಕಿಕ ಅಷ್ಟೇ. ಆ ದೃಷ್ಟಿಯಿಂದ ಒಂದು ಅಲೌಕಿಕಕ್ಕೆ ಹೋಗ್ಬೇಕು ನಾವು ಒಂದು ದೃಷ್ಟಿಯಿಂದ ಆ ಮನೆಯನ್ನು ಬಿಟ್ಟು ಅವರು ಹೋಗಿ ಒಂದು ಧ್ಯಾನವನ್ನು ಮಾಡ್ತಾರೆ. ಸುಮಾರು 12 ವರ್ಷಗಳ ಕೂಡ ಒಂದು ಧ್ಯಾನವನ್ನು ಮಾಡ್ತಾರೆ. ಅಲ್ಲಿ ಅವ್ರಿಗೆ ಜ್ಞಾನೋದಯ ಆಗುತ್ತೆ. ಆ ನಂತರ ಅವರು ಲೌಕಿಕ ಬದುಕನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿ ಒಂದು ಅಲೌಕಿಕ ಒಂದು ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಧ್ಯಾನಗಳನ್ನ ಮಾಡ್ತಾ ಆಮೇಲೆ ಬ್ರಹ್ಮಚರ್ಯ ಪಾಲನೆ ಮಾಡೋದು, ಅಹಿಂಸೆ ಮಾಡೋದು, ಇದು ಜೀವನದಲ್ಲಿ ಬಹಳ ಮಹತ್ವ ಅಂತ ಹೇಳ್ತಾ ಹೋಗ್ತಾರೆ. ಈ ಬ್ರಹ್ಮಚರ್ಯ ಮತ್ತು ಅಹಿಂಸೆಗಳನ್ನ ಫಾಲೋ ಮಾಡೋದ್ರಿಂದ ನಾವು ಜೀವನದಲ್ಲಿ ಸಾಧನೆ ಮಾಡ್ಬೋದು. ಅಂದರೆ ಲೌಕಿಕವಾಗಿ ಅಲ್ಲ, ನಾವು ಲೌಕಿಕ ಸಾಧನೆ ಅಂತ ಅಂದ್ರೆ ಏನೋ ಒಂದು ದೊಡ್ಡ ಹುದ್ದೆಗಳು ತಗೊಳ್ಳೋದು, ಒಂದು ಕೆಲಸವನ್ನು ಮಾಡೋದು, ದೊಡ್ಡ ಬಿಲ್ಡಿಂಗ್ ಇಡೋದು ಸಾಧನೆ ಲೌಕಿಕದಲ್ಲಿ. ಆದರೆ ಅಲೌಕಿಕದಲ್ಲಿ ನಾವು ಸಾಧನೆ ಮಾಡೋದು ಅಂದರೆ ಮುಕ್ತಿಯನ್ನು ಪಡೆಯುವಂಥದ್ದು ಅಂತ. ಮುಕ್ತಿಯನ್ನು ಪಡೆಯಬೇಕು ಅಂದರೆ ನಮ್ಮ ಆತ್ಮ ಏನಿದೆ ದೇಹದಿಂದ ಹೊರಗಡೆ ಹೋದಾಗಲೂ ಕೂಡ ಅದು ಮುಕ್ತಿಯನ್ನು ಪಡೆಯಬೇಕು, ಮತ್ತೆ ಪುನರ್ಜನ್ಮವನ್ನು ಕಾಣಬಾರ್ದು ಅನ್ನೋ ದೃಷ್ಟಿಯಿಂದ ಇವರು ಧ್ಯಾನವನ್ನು ಮಾಡ್ತಾರೆ. ಹಾಗಾಗಿ ಎಲ್ಲ ನಮ್ಮ ಜೈನ ಧರ್ಮಿಗರು ಯಾರಿದ್ದಾರೆ ನಿಜವಾಗ್ಲೂ ಇವತ್ತಿನ ಕೂಡ ನೀವು ಅದನ್ನು ಫಾಲೋ ಮಾಡ್ತಾ ಇರೋದು ನೋಡಿದ್ರೆ ನಂಗೆ ಭಾಳ ಖುಷಿ ಆಗುತ್ತೆ. ಇನ್ನೊಬ್ಬರಿಗೆ ನೋವು ಮಾಡಬಾರ್ದು, ಇನ್ನೊಬ್ಬರಿಗೆ ಕಷ್ಟಗಳನ್ನು ಕೊಡಬಾರ್ದು ಅಂತ ಸಾಕಷ್ಟು ಜನ ಸ್ನೇಹಿತರು ನೋಡಿದ್ದೀನಿ, ವ್ಯಕ್ತಿಗಳು ನೋಡಿದ್ದೀನಿ. ನಿಮ್ಮಲ್ಲಿ ಅದು ಒಳ್ಳೆತನ ಇನ್ನೂ ಉಳ್ಕೊಂಡಿದೆ. ಅದು ನಿಜವಾಗ್ಲೂ ನಿಮ್ಮೆಲ್ಲರೂ ಕೂಡ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಭಾಳ ಎಲ್ಲರೂ ಕೂಡ ಬರೀ ಜೈನರಿಗೆಲ್ಲ ಎಲ್ಲ ಧರ್ಮದ್ದು ಮನುಷ್ಯನಿಗೆ ಹೇಳೋದು, ಪ್ರತಿ ಮನುಷ್ಯನಿಗೂ ಕೂಡ ಒಂದು ಹಿತವನ್ನು ಕೊಡುವಂಥದ್ದು, ಖುಷಿಯನ್ನು ಕೊಡುವಂಥದ್ದು, ಮುದವನ್ನು ಕೊಡುವಂಥದ್ದು ಆ ಒಂದು ಜೈನ ಧರ್ಮ. ಅವ್ರನ್ನ ಒಂದು ಜಯಂತಿಯ ಸಾಂಕೇತಿಕವಾಗಿ ಇವರವನ್ನು ಕೂರಿಸಿ ನಾವು ಇವತ್ತು ಪೂಜೆ ಮಾಡಿದ್ದೀವಿ. ಇವರ ಒಂದು ಧರ್ಮ ಪರಿಪಾಲನೆಯನ್ನು ಎಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಮಹಾವೀರ್ ಜಯಂತಿಯ ಶುಭಾಶಯಗಳು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.